ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಲ್ಯಾಂಡ್ ಲಾರ್ಡ್ ಬಹು ನಿರೀಕ್ಷಿತ ಸಿನಿಮಾ ಅಂತಲೇ ಹೇಳ್ಬೋದು. ಈ ವರ್ಷದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಮೊದಲ ಚಿತ್ರ ಕೂಡ ಹೌದು. ಇದೇ ಜನವರಿ 23ನೇ ತಾರೀಕು ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ಮತ್ತು ಹಾಡುಗಳ ಮೂಲಕ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿರುವಂತಹ ಈ ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರ ನಿರ್ವಹಿಸಿರುವಂತಹ ನಮ್ಮ ನಟ ಅಭಿದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸರ್, ಒಂದು ಜಸ್ಟ್ ರೂಲರ್ ಅನ್ನುವಂತಹ ರಾಜ್ ಬಿ ಶೆಟ್ಟಿ ಅವರ ಟೀಸರಲ್ಲಿ ನಿಮ್ಮನ್ನು ನೋಡಿದ್ವಿ ನಾವು. ನೀವು ಮತ್ತು ರಾಕೇಶ್ ಅಡಿಗ ಅವರು ಎಲ್ಲ ಏನು ಅಂದರೆ ಯುದ್ಧಕ್ಕೆ ಹೋಗೋ ಥರ ಜಗಳಕ್ಕೆ ಹೋಗೋದಕ್ಕೆ ಆ್ಯಕ್ಚುಲಿ ರೆಡಿಯಾಗಿರ್ತೀರ. ಸೊ ತುಂಬ ರಾಜಾರೋಷವಾಗಿ ನಡ್ಕೊಂಡು ಬಂದು ಏನೋ ಕೊಚ್ಚಾಕೋ ರೇಂಜಲ್ಲಿ ಆ್ಯಕ್ಚುಲಿ ಬರ್ತಾ ಇರ್ತೀರ. ಸೊ ಅದೊಂದು ಗ್ಲಿಮ್ಸ್ ನೋಡಿದ್ದೀವಿ. ಸೊ ಏನು ಎಕ್ಸಾಕ್ಟ್ಲಿ ಪಾತ್ರ ಈ ಒಂದು ಸಿನಿಮಾದಲ್ಲಿ, ಆ್ಯಂಡ್ ನಿಮ್ಮ ಕರಿಯರ್ನಲ್ಲೂ ಕೂಡ ಒಂದು ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಭಾಗ ಆಗಿರೋದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಆ್ಯಕ್ಚುಲಿ ಲ್ಯಾಂಡ್ ಲಾರ್ಡಲ್ಲಿ ನಾನು ಅಭಿನಯಿಸಿದ್ದು ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ನನ್ನ ಪಾತ್ರ ಇರಲಿಲ್ಲ. ಓಕೆ, ಅವರೇ ಹೇಳಿದ್ದು ನನಗೆ, ಜಡೇಶ್ ಸರ್ ಲೈಕ್ ಲಾಸ್ಟಲ್ಲಿ ನೀನು ಫಾಲೋ ಅಪ್ ಅಲ್ಲಿ ಇದ್ದೆ ಅನ್ನೋದೊಂದು ಕಾರಣಕ್ಕೆ ನಾನು ಈ ಕ್ಯಾರೆಕ್ಟರ್ ನೀನು ಇದೆಯಾ ಅಂತ ಅಂದಿದ್ದು ನಾನು ಕೊಟ್ಟಿದ್ದು. ವಿಲನ್ ಗ್ಯಾಂಗಲ್ಲಿ ಇರ್ತೀಯ. ಸೊ ನಮ್ಮ ಪಾತ್ರದಲ್ಲಿ ಎಲ್ಲರೂ ನನಗೆ ದಣಿ ಅಂತ, ನಮ್ಮ ಗ್ಯಾಂಗ್ ಅವ್ರಿಗೆಲ್ಲ ದಣಿ ಅಂತ ಅಂದರೆ ರಾಜ್ ಬಿ ಶೆಟ್ಟಿ ಅವ್ರ ಗ್ಯಾಂಗ್, ವಿಲನ್ ಗ್ಯಾಂಗ್ ಅವ್ರಿಗೆ. ಸೊ ನನಗೂ ಹೆಸರು ಗೊತ್ತಿಲ್ಲ. ಸೊ ಇದುವರೆಗೂ ಸಿನಿಮಾ 40 ದಿನ ಶೂಟ್ ಮಾಡಿದ್ದೀವಿ. ಯಾರು ಹೆಸರು ಹಿಡಿದು ನಾನು ಕರೆದಿಲ್ಲ. ಎಲ್ಲರೂ ದಣಿ ಚಿಕ್ಕದನಿ ಅಂತಾನೆ ಕರೆಯೋದು. ನಮ್ಮ ಗ್ಯಾಂಗ್ಗೆ ಎಲ್ಲ ದಣಿ ಅಂತ ಕರೀತಾರೆ. ಆ್ಯಂಡ್ ಇದೇನು ಅಂತಂದರೆ ರಾಜ್ ಬಿ ಅವರ ವಿಲನ್ ಗ್ಯಾಂಗಲ್ಲಿ ಇರ್ತೀನಿ ನಾನು. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ನೆಗೆಟಿವ್ ಪಾತ್ರ ಮಾಡ್ತಿರೋದು ಬಿಗ್ ಸ್ಕ್ರೀನಲ್ಲಿ. ಆ್ಯಂಡ್ ಮಲ್ಟಿ ಸ್ಟಾರ್ ಸಿನಿಮಾದು ಅಂದರೆ ಇದು ನನ್ನ ಸೆಕೆಂಡ್ ಸಿನಿಮಾ ಅಂತ ಹೇಳ್ಬೋದು. ಫಸ್ಟ್ ಸಿನಿಮಾ ನಂದು ಅಂಬಿನಿಂಗ್ ವಯಸ್ಸಾಯಿತು, ಅಂಬರೀಶ್ ಸರ್ ಮತ್ತು ಸುದೀಪ್ ಸರ್ ಜೊತೆ ಮಾಡಿದ್ದು. ಸೆಕೆಂಡ್ ಇದೆ ಅಂತ ಹೇಳ್ಬೋದು. ರಾಜ್ ಬಿ ಅವರು ಹಾಗೂ ಸಲಗ ವಿಜಯ್ ಸರ್ ಇದ್ದಾರೆ. ಆ್ಯಂಡ್ ರಚಿತಾರಾಮ್ ಅವರು ಇದ್ದಾರೆ. ರಾಕೇಶ್ ಅಡಿಗ ಅವರು ಇದ್ದಾರೆ. ಆ್ಯಂಡ್ ರಾಕೇಶ್ ಅಡಿಗ ಅವ್ರನ್ನ ಲೈಕ್ ರಾಜ್ ಬಿ ಅವ್ರನ್ನ ಲೈಕ್ ನಾವು ಯೂತಿಂದ ಫಾಲೋ ಮಾಡ್ಕೊಂಡು ಬಂದಿರೋರು. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಸೂಪರ್ ಆಗಿತ್ತು. ಆ್ಯಂಡ್ ತುಂಬ ಎಕ್ಸೈಟಿಂಗ್ ಆಗಿತ್ತು. ಆಲ್ಮೋಸ್ಟ್ 40 ಡೇಸ್ ಶೂಟ್ ಮಾಡಿದ್ದೀನಿ. ಥ್ರೂ ಔಟ್ ಎಂಟೈರ್ ಸಿನಿಮಾ ಕಾಣಿಸ್ಕೊಳ್ತೀನಿ. ವೇರ್ ರಾಜ್ ಬಿ ಶೆಟ್ಟಿ ಸರ್ ಇಸ್ ದೇರ್, ಅಲ್ಲೆಲ್ಲ ನಾವೆಲ್ಲ ಇರ್ತೀವಿ. ಓಕೆ, ಎಸ್. ಇವಾಗ ಅಂದರೆ ರೂಲರ್ ಗ್ಯಾಂಗ್, ಅದೇ ಆ ಒಂದು ಟೀಸರ್ ನೋಡಿದಾಗ ಗೊತ್ತಾಯಿತು ಅಂದರೆ ಎಷ್ಟು ಖತರ್ನಾಕ್ ಗ್ಯಾಂಗ್ ಇದು. ಸೊ ಎಷ್ಟರ ಮಟ್ಟಿಗೆ ಆ ಸರ್ವೈವರ್ ಗ್ಯಾಂಗಿಗೆ ಅಂದರೆ ವಿಜಯ್ ಸರ್ ಗ್ಯಾಂಗಿಗೆ ತೊಂದರೆ ಕೊಡ್ತೀರಾ ಹೇಗೆ ಅಂತ? ನಾವು ಶೂಟ್ ಮಾಡಿರೋದ್ರಲ್ಲಿ ಎಲ್ಲ ಬರೀ ಅಟ್ಯಾಕ್ ಮಾಡೋದೇನೆ, ಬೆಂಕಿ ಹಚ್ಚೋದೇನೆ, ಹೊಡೆದಾಕೋದೇನೆ, ಆ ಥರನೇ ಮಾಡಿರೋದು. ಫುಲ್ ಧ್ವಂಸ ಅನ್ಬೋದು ನಾವು ಆನ್ ಸ್ಕ್ರೀನ್ ಬಂದ್ರೆ. ಒದೆ ತಿಂತೀರಾ ವಾಪಸ್ಸು? ಸರಿಯಾಗಿ ತಿಂತೀವಿ. ಬಿಕಾಸ್ ಎಂಡ್ ಆಫ್ ದ ಡೇ ವಿಲನ್ ಒದೆ ತಿನ್ಸ್ಕೊಂಡ್ರೆ ತಾನೇ ಸಿನಿಮಾ ಎಂಡ್ ಆಗೋದು. ಸೊ ಅದನ್ನು ಸೂಪರ್ ಆಗಿದೆ. ನಾವು ಕೊಡ್ತೀವಿ ಹೀರೋ ಗ್ಯಾಂಗು. ನಾವು ಸರಿಯಾಗಿ ಎಲ್ಲ ಫುಲ್ಲು ಅವ್ರ ಹುಡುಗರಿಗೆ ಎಲ್ಲರಿಗೂ ಸರಿಯಾಗಿ ಕಾಂಪಿಟೇಷನ್ ಇರುತ್ತೆ. ಒಂದು ಹೀರೋ ಹಿಂಗಿದಾನೆ ಅಂದರೆ ವಿಲನ್ ಹಂಗೆ ಇರಬೇಕಲ್ಲ. ಸೊ ಸಖತ್ತಾಗಿತ್ತು. ಸೊ ಈಗ ಆಲ್ಮೋಸ್ಟ್ ಈಗ ಸೀರಿಯಲ್ಗಳಲ್ಲಿ ಒಂದು ಚಾಕ್ಲೇಟ್ ಬಾಯ್ ಕ್ಯಾರೆಕ್ಟರ್ ಟೈಪ್ಸ್ ಅಂದರೆ ಫ್ಯಾಮಿಲಿ ಹುಡುಗ ಅಂದರೆ ನೆಕ್ಸ್ಟ್ ಡೋರ್ ರೋಲ್ಸ್ಗಳಲ್ಲೇ ಕಾಣಿಸ್ಕೊಂಡಿರೋದು. ಸೊ ಮೊದಲನೇ ಬಾರಿಗೆ ಈ ಥರದೊಂದು ವಿಲನೆಸ್ ಶೇಡ್ ಇರುವಂತಹ ಪಾತ್ರ ಅದು, ಯಾಕೆಂದರೆ ರಾಜ್ ಬಿ ಶೆಟ್ಟಿ ಅವರು ಇರ್ತಾರೆ, ರಾಕೇಶ್ ಅಡಿಗ, ಅಂದರೆ ಈ ಥರ ಆನ್ಸಂಬಲ್ ಕಾಸ್ಟ್. ಅಂದರೆ ನಿಮ್ಮ ಪಾತ್ರಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿತ್ತು? ಮತ್ತು ಜಡೇಶ್ ಅವ್ರು ನಿಮ್ಮ ಪಾತ್ರದ ಬಗ್ಗೆ ಏನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು? ನನಗೆ ಅವ್ರು ಹೇಳಿದ್ದು ಆ್ಯಕ್ಚುಲಿ ನನ್ನ ವೆಯ್ಟ್ ಬಂದ್ಬಿಟ್ಟು ನಾರ್ಮಲ್ ವೆಯ್ಟ್ ಸೀರಿಯಲಲ್ಲಿ ಅಥವಾ ಬೇರೆ ಪ್ರಾಜೆಕ್ಟಲ್ಲಿ ಕ್ಯಾರಿ ಮಾಡೋದು 70 to 75. ಓಕೆ, ಈ ಕ್ಯಾರೆಕ್ಟರ್ಗೆ 85 ಆಗಿದೆ. ನಾನು 10 kg ಜಾಸ್ತಿ ಆಗಿದೆ. ಮತ್ತೆ ಇವಾಗ ರೆಡ್ಯೂಸ್ ಆಗಿದ್ದೀನಿ. ಜಡೇಶ್ ಅವ್ರು ಹೇಳಿದ್ರು ಲೈಕ್ ಒಂದು ಸ್ವಲ್ಪ ಮಾಸ್ ಆಗಿ ಕಾಣಿಸ್ಬೇಕಮ್ಮ, ಹಿಂಗೆಲ್ಲ ನೀನು ಸೀರಿಯಲಲ್ಲಿ ಇದ್ದಂಗೆ ನೀನು ಚಾಕ್ಲೇಟ್ ಎಲ್ಲ ಇಲ್ಲ, ಇಲ್ಲೆಲ್ಲ ಏನೇ ಇದ್ರು ಮಚ್ಚು ಅಷ್ಟೇ, ಇಲ್ಲೆಲ್ಲ ಲಾಲಿಪಾಪ್ ಯಾರು ಕೊಡಲ್ಲ ಇಲ್ಲಿ. ಸೊ ಸ್ವಲ್ಪ ದಪ್ಪ ಆಗು ಆ್ಯಂಡ್ ಮೀಸೆ ಒಂದು ಸ್ವಲ್ಪ ಈ ಥರ ಮಾಡು ಅಂತ. ಆ್ಯಕ್ಚುಲಿ ಪ್ಯಾಚ್ ಶೂಟ್ ಇತ್ತು. ಪ್ಯಾಚ್ ಶೂಟಲ್ಲೇ ಮುಗಿಸ್ಕೊಂಡು ಬಂದಿದ್ದು ಅದೇ ಲುಕ್ಕಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ಲ್ಯಾಂಡ್ ಲಾರ್ಡ್ ಲುಕ್ಕೇ ಇದು. ಸೊ ಇದಕ್ಕೊಂದು ಸ್ವಲ್ಪ ದಪ್ಪ ಆಗು ಅಂತ ಹೇಳಿದ್ರು. ಸೊ ಅದಕ್ಕೊಂದು ಸ್ವಲ್ಪ ದಪ್ಪ ಆಗಿ ಜಿಮ್ ಎಲ್ಲ ಮಾಡಿ ಜಡೇಶ್ ಸರ್ಗೆ ಒಂದು ಸ್ವಲ್ಪ ಜಾಸ್ತಿ ಗಡ್ಡ ಬಿಟ್ಟು ಹಾಗೆಲ್ಲ ಮಾಡ್ಕೊಂಡಿದ್ವಿ. ಬಟ್ ರಾಜ್ ಬಿ ಶೆಟ್ಟಿ ಅವರು, ದುನಿಯಾ ವಿಜಯ್ ಅವರೆಲ್ಲ ಇರ್ತಾರೆ ಅಂತ ಹೇಳಿದ್ರ ನಿಮಗೆ? ಹೇಳಿದ್ರು ಗೊತ್ತಿತ್ತು. ನಿಮ್ಮ ರಾಜ್ ಬಿ ಶೆಟ್ಟಿ ಗ್ಯಾಂಗಲ್ಲಿ ಇರ್ತೀರಾ ನೀವು, ಆ ಥರದ್ದೆಲ್ಲ ಹೇಳಿದ್ರು. ಸೊ ಅಂದರೆ ನಿಮ್ಮ ಕರಿಯರಲ್ಲಿ ಅಂದರೆ ಒಂದು ದೊಡ್ಡ ಸಿನಿಮಾ ಅಂದರೆ ಅನದರ್ ಇಂಪಾರ್ಟೆಂಟ್ ಫಿಲಮ್ ಅಂತ ಅನ್ಸುತ್ತಾ ನಿಮಗೆ? ಹೇಗೆ? ಹೌದು, ನನ್ನ ಕರಿಯರಲ್ಲೇ ಲೈಕ್ ಇಂಥ ಒಂದು ಸೂಪರ್ ಆಗಿರೋ ಸ್ಟೋರಿ ಅಥವಾ ಒಂದು ಇಷ್ಟೊಂದು ಹೈ ಬಜೆಟ್ ಇಷ್ಟೊಂದು ಮಲ್ಟಿ ಸ್ಟಾರ್ಸ್ ಎಲ್ಲ ಇರೋದು ಸಿನಿಮಾ ಮಾಡಿರಲಿಲ್ಲ. ಇದೊಂದು ಬ್ರೇಕ್ ಕೊಡುತ್ತೆ ಅಂತ ಹೇಳಲ್ಲ. ಅಫ್ಕೋರ್ಸ್ ಒಂದು ಒಳ್ಳೆ ರೆಕಗ್ನಿಷನ್ ಅಂತೂ ನನಗೆ ಚೆನ್ನಾಗಿ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಸ್ವಾಮಿ ಸರ್ ಅಷ್ಟೇ ಚೆನ್ನಾಗಿ ಸಿನಿಮಾ ತೆಗೆದಿದ್ದಾರೆ, ಜಡೇಶ್ ಸರ್ ಅಷ್ಟೇ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ದ ಎಂಟೈರ್ ಡೈರೆಕ್ಷನ್ ಟೀಮ್ ತುಂಬ ಚೆನ್ನಾಗಿ ಮಾಡಿದಾರಲ್ಲ. ಐ ಹ್ಯಾವ್ ಸಮ್ ಬಿಲೀಫ್ ಆನ್ ಲ್ಯಾಂಡ್ ಲಾರ್ಡ್. ಎಸ್. ಸೊ ಇನ್ನು ಅಂದರೆ ನಮಗೆ ಕ್ಯಾರೆಕ್ಟರೈಸೇಷನ್ ವೈಸ್ ತುಂಬ ಏನೂ ರಿವೀಲ್ ಆಗಲಿಲ್ಲ ನಿಮ್ಮ ಬಗ್ಗೆ ಕೇಳೋದಕ್ಕೆ, ಅದು ನೀವೇ ಹೇಳಬೇಕು. ಸ್ಲ್ಯಾಂಗ್ ವೈಸ್ ಎಲ್ಲರೂ ಕೋಲಾರದ ಸ್ಲ್ಯಾಂಗ್ ಮಾತಾಡ್ತಾರೆ ಅಂತ ಅದು ಗೊತ್ತಾಗಿದೆ. ಸೊ ಕೋಲಾರದ ಸ್ಲ್ಯಾಂಗ್ ಯಾಕಂದರೆ ಅದನ್ನು ಕಲಿಯೋದಕ್ಕೆ ಎಷ್ಟು ಕಷ್ಟ ಆಗಿತ್ತು? ಒಂದೇನೋ ಒಂದು ಝಲಕ್ ಏನಾದರೂ ಒಂದು ಡೈಲಾಗ್ ಹೇಳೋದಾದರೆ? ಇದೊಂದು ಆ್ಯಕ್ಚುಲಿ ಹೇಳಲೇಬೇಕು. ಈ ಎಂಟರ್ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದು ಅಂತ ಅಂದರೆ ಈ ಲ್ಯಾಂಗ್ವೇಜ್ಗೆ ನಾನು ಮತ್ತು ರಾಜ್ ಬಿ ಅವರು ಮತ್ತು ರಾಕೇಶ್ ಅಡಿಗ ಅವರು. ಏನಕ್ಕೆ ಅಂದರೆ ರಾಜ್ ಬಿ ಅವ್ರು ಬಂದು ಕೋಸ್ಟಲ್ ಕಡೆಯವರು, ನಾವು ಬಂದು ಇಲ್ಲಿ ಮಂಡ್ಯ ಮೈಸೂರು ಕಡೆಯವರು.
ಈ ಕೋಲಾರದು ಸ್ಲ್ಯಾಂಗ್ ಹೆಂಗೆ ಅಂತಂದ್ರೆ ನಮ್ಕ ನಿಮ್ಕ ಒಡ್ರಿಯಾ ಅಂತ ಎಲ್ಲ ಬರುತ್ತೆ. ಸೊ ಅದಂತೂ ಡಬ್ಬಿಂಗಲ್ಲಿ ಹೆವಿ ಸೈಕಲ್ ಹೊಡೆದಿದ್ದೀವಿ ನಾವು. ನಾನು ಹೊಡೆದಿದ್ದೀನಿ, ಗೊತ್ತಿಲ್ಲ, ರಾಜ್ಬಿ ಅವರು ತುಂಬಾ ಚೆನ್ನಾಗಿ ಒಂದೇ ದಿನದಲ್ಲಿ ಡಬ್ಬಿಂಗ್ ಮುಗಿಸಿದ್ರಂತೆ. ಸೊ ಬಟ್ ನಂದು ಹೆವಿ ಕಷ್ಟ ಆಗಿತ್ತು. ಅಂದ್ರೆ ನನಗೆ ಅದೊಂದು ಒಂದು ಡೈಲಾಗ್ ಇದೆ, ಹೇಳ್ತೀನಿ ನಾನು. ಯಜಮಾನ್ತನ ಮಾಡೋನ್ಕ ಗುಂಡಿಗೆ ಬಿಟ್ಟು ಇಕ್ಕಳೋ ಚಡ್ಡಿ ಕೂಡ ಗಟ್ಟಿಯಾಗಿರ್ಬೇಕು. ಕಣ್ ಕಡೆ ಎಲ್ಲ ಬೀಜ ಬಿತ್ತರೆ ಮಕ್ಳು ಹುಟ್ಟದೆ ಇರ್ತಾವ. ಅದೊಂದು ಡೈಲಾಗ್ ಇದೆ. ಓಕೆ, ಸೊ ಈ ಥರನೇ ಇರುತ್ತೆ ನಿಮ್ಮದು, ಅಂದರೆ ಮಾತಾಡೋ ಶೈಲಿ ಅದೆಲ್ಲ ಫಿಲಮಲ್ಲಿ. ಓಕೆ, ಮಾಸ್ತಿ ಅವ್ರ ಡೈಲಾಗ್ಸ್ ವಂಡರ್ಫುಲ್ ಅವರು. ಸೊ ಇನ್ನು ಇವಾಗ 40 days ಇದ್ರಿ ಅಂತ ಹೇಳಿದ್ರಿ ಆಲ್ಮೋಸ್ಟ್. ಅಂದರೆ ಕಾಂಬಿನೇಷನ್ ಸೀನ್ಸ್ ಎಲ್ಲ ಜಾಸ್ತಿ ರಾಜ್ಬಿ ಶೆಟ್ಟಿ ಮತ್ತು ರಾಕೇಶ್ ಅಡಿಗ ಅವ್ರ ಜೊತೆಗೆ ಇದ್ದಿದ್ದ, ಮತ್ತು ದುನಿಯಾ ವಿಜಯ್ ಸರ್ ಜೊತೆಗೆ. ಅಂದರೆ ಏನು ಬರೀ ಫೈಟ್ ಸೀಕ್ವೆನ್ಸಸ್ ಮಾತ್ರ ಆಯ್ತಾ, ಡೈಲಾಗ್ ಎಕ್ಸ್ಚೇಂಜ್? ವಿಜಯ್ ಸರ್ ಜೊತೆ ಇರೋದು ಜಾಸ್ತಿ ಬೈಸ್ಕೊಳ್ಳೋದು ಆ್ಯಂಡ್ ಒಡಿಸ್ಕೊಳ್ಳೋದು. ಆ್ಯಂಡ್ ಪೊಲೀಸ್ ಸ್ಟೇಷನಲ್ಲಿ ಇರುತ್ತೆ, ಅವರು ಏನೇನೋ ಅವ್ರ ಕಡೆಯವ್ರನ್ನ ಬಿಡಿಸ್ಕೊಂಡು ಹೋಗೋದು, ಬರೀ ಕೇಯಾಸ್ ಸೀನ್ಸನೇ ಅವ್ರ ಜೊತೆ ಇದ್ದಿದ್ದು. ರಾಜ್ಬಿ ಸರ್ ಜೊತೆ ಪ್ಲಾನ್ ಮಾಡೋದು, ಅವ್ರಿಗೆ ಹಿಂಗೆ ಹೊಡಿಯೋಣ ಅದೆಲ್ಲ ಇರ್ತಾ ಇತ್ತು. ಆ್ಯಂಡ್ ರಾಜ್ಬಿ ಅವ್ರನ್ನ ಒಂದು ಮೊಟ್ಟೆ ಕಥೆಯಲ್ಲಿ ನೋಡಿದ್ರು ಒಂದು ಕಾಮಿಡಿ ಥರನೂ ನೋಡ್ಬೋದು. ಅದೇ ಗರುಡ ಗಮನಲ್ಲಿ ನೋಡಿದ್ರು ಭಯನೂ ಆಗುತ್ತೆ. ಇದ್ರಲ್ಲಿ ಬೇರೆ ಥರನೇ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಗರುಡ ಗಮನಗಿಂತ ಇನ್ನೂ ಟೆರರಾಗಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ ಆ್ಯಕ್ಚುಲಿ. ಸೊ ಲೈಕ್ ಎಲ್ಲರೂ ಹೇಳ್ತಾರೆ, ಲೈಕ್ ಒಂದು ವಿಲನ್ ಆದರೆ ಇಷ್ಟು ದೊಡ್ಡ ಗಾತ್ರ ಇರಬೇಕು, ಇರಬೇಕು ಎಲ್ಲ ಅಂತ. ಜಸ್ಟ್ ಕಣ್ಣಲ್ಲೇ ಎದುರಿಸ್ಬಿಡ್ತಾರೆ ರಾಜ್ಬಿ ಅವರು. ಲೈಕ್ ನಾವು ಆ್ಯಕ್ಷನ್ ಅಂದಾಗ ಆ ಒಂದು ಶೂಟಿಂಗ್ ಸ್ಪಾಟಲ್ಲೇ ಅವ್ರು ನೋಡ್ತಾ ಇದ್ರೆ ಕ್ಲೋಸ್-ಅಪ್ ಸೀನೆಲ್ಲ ಇರಬೇಕಾದ್ರೆ ಯಪ್ಪ ಈ ಮನುಷ್ಯ ಹಿಂಗ ಅಂತ ಅನ್ಸ್ಬಿಡುತ್ತೆ, ಹಿಂಗೆಲ್ಲ ಆ್ಯಕ್ಟ್ ಮಾಡ್ತಾರ ಇವರು ಅಂತ. ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ಸಿನಿಮಾ ಅಂತ ಹೇಳ್ಬೋದು ರಾಜ್ಬಿ ಸರ್. ಅಂದರೆ ಅವ್ರಿಗೀಗ ಮೊದಲನೇ ಬಾರಿಗೆ ನಾವು ವಿಗ್ ಹಾಕ್ಕೊಂಡಿರುವ ರಾಜ್ಬಿ ಶೆಟ್ಟಿ ನೋಡ್ತಾ ಇರೋದು ಆ್ಯಕ್ಚುಲಿ. ಅದು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗೋದು ಆಡಿಯನ್ಸ್ಗೆ? ಬಿಕಾಸ್ ಆಲ್ರೆಡಿ ಆ ಟೀಸರ್ ವಾಟ್ ಎವರ್ ರೂರರಲ್ಲಿ ಬಿಟ್ಟಿದ್ದಾರೆ, ಅದು ಕನ್ವಿನ್ಸ್ ಆಗ್ತಾ ಇದೆ. ಬಟ್ ಹೋಲ್ ಸಿನಿಮಾದಲ್ಲಿ ಅದು ಕೂಡ, ಅಂದರೆ ಅವ್ರು ಹೇಳಿದರು ಇನ್ಫ್ಯಾಕ್ಟ್ ಅಂದರೆ ಪ್ರೆಸ್ ಮೀಟಲ್ಲಿ, ಅದು ಒಂದು ಬೇರೆ ಪಾತ್ರ ಥರ ಆಗ್ಬಿಡಬಾರ್ದು, ಅಷ್ಟು ಕರೆಕ್ಟಾಗಿ ಒಗ್ಗಿಕೊಂಡ್ರೆ ಮಾತ್ರ ನಂಗೆ ಅದು ಓಕೆ ಅಂತೆಲ್ಲ. ಸೊ ಅದು ವಿಗ್ ಹಿಂಗೆ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಟೀಸರ್ ಲಾಂಚ್ ಇವೆಂಟಲ್ಲೂ ಹೇಳಿದ್ರು ಆ್ಯಕ್ಚುಲಿ. ಅವರು ಪರ್ಸ್ನಲ್ ಯಾರೋ ಒಬ್ರು ಗೊತ್ತಿರೋರು ಇದ್ರಂತೆ, ಅವರು ಸಖತ್ತಾಗಿ ಇದು ಮಾಡ್ತಾರೆ ಅಂತ. ಬಿಕಾಸ್ ವಿಗ್ ಹಾಕ್ಬಿಟ್ರೆ ಅದು ವಿಗ್ ಹಾಕಿರೋ ಥರ ಕಾಣಿಸ್ಬಾರ್ದು. ಲೈಕ್ ಆ ಒಂದು ಹೇರ್ ಲೈನು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಬರೋದು ಅದೊಂದು ನ್ಯಾಚುರಲ್ ಆಗಿ ಕಾಣುತ್ತೆ ಆ್ಯಕ್ಚುಲಿ. ರಾಜ್ಬಿ ಅವ್ರಿಗೆ ಆ್ಯಕ್ಚುಲಿ ಕೂದಲು ಇದೇನೋ ಅಂತ ಅನ್ಸ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿ ಸಿಂಕ್ ಆಗಿದೆ. ಆ್ಯಂಡ್ ಇಟ್ಸ್ ಹಿಸ್ ಓನ್ ಚಾಯ್ಸ್. ಸೊ ಅವರೇ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಹಿಲ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಹಿ ಹ್ಯಾಸ್ ಪುಲ್ಡ್ ಔಟ್ ವೆರಿ ನೈಸ್. ಓಕೆ, ಸೊ ಇನ್ನು ಅಂದರೆ ಹೋಲ್ ಸಿನಿಮಾ ನೀವೀಗ ಡಬ್ಬಿಂಗ್ ಟೈಮಲ್ಲೆಲ್ಲ ನೋಡಿರ್ತೀರ, ಯಾವ ಥರ ಮೂಡ್ ಬಂದಿದೆ? ಅಫ್ಕೋರ್ಸ್ ಈಗ ಇಬ್ಬರು ಸೂಪರ್ ಸ್ಟಾರ್ಸ್, ಅಂದರೆ ಒಳ್ಳೆ ರೀತಿಯಲ್ಲಿ ಪಾಪ್ಯುಲರ್ ಆ್ಯಕ್ಟರ್ಸ್ ಅಂತ ಅನ್ನಿಸ್ಕೊಂಡಿರೋರು, ಅವ್ರ ಸಿನಿಮಾ ಅಂತ ಹೇಳುವಾಗ ಜನಗಳಿಗೆ ಸಾಕಷ್ಟು ನಿರೀಕ್ಷೆ ಅಂತೂ ಇದೆ. ಪ್ಲಸ್ ದಿಸ್ ಇಸ್ ಸೆಟ್ ಇನ್ 70s 80s ಆ ಥರದ್ದೆಲ್ಲ ಸಿನಿಮಾ. ನಿಮಗೆ ಓವರ್ ಆಲ್ ಅಂದರೆ ಇಂಪ್ಯಾಕ್ಟ್ ವೈಸ್ ಆ್ಯಸ್ ಅನ್ ಆಡಿಯನ್ಸ್ ಡಬ್ಬಿಂಗ್ ಟೈಮಲ್ಲೆಲ್ಲ ನೋಡಿದಾಗ ಹೆಂಗೆ ಅನಿಸ್ತು ಸಿನಿಮಾ ಔಟ್ಪುಟ್ ನೋಡಿ? ನಾನು ಆ್ಯಕ್ಚುಲಿ ಡಿ-ಬಾಸ್ ಅಭಿಮಾನಿ. ಆ್ಯಂಡ್ ಕಾಟೇರ ಸಿನಿಮಾ ನೋಡಿದ್ದೀನಿ ನಾನು 3-4 ಸಲ ನೋಡಿದ್ದೀನಿ ಥಿಯೇಟ್ರಲ್ಲಿ. ಸೇಮ್ ಕಾಟೇರದೊಂದು ವಾಸನೆ ಬರುತ್ತೆ, ಕಾಟೇರದೊಂದು ಫೀಲ್ ಹೋಗುತ್ತೆ. ಸೊ ಅದೇ ಒಂದು ಥೀಮು, ರೈಟರ್ ಅಲ್ವಾ? ಕಾಟೇರ ರೈಟರೇನೆ ನಮ್ಮ ಡೈರೆಕ್ಟ್ರು. ಸೊ ಅದೇ ಒಂಥರ ಒಂದು ಫ್ಲೇವರ್ ಇದೆ ಇಲ್ಲಿ, ಅದೇ ಹೇಳ್ಬೋದು. ಓಕೆ, ಸೊ ಅಂದರೆ ಓವರಾಲ್ ಈಗ ಕೆಲವೊಂದಷ್ಟು ಜನ ಅಂದರೆ ಲ್ಯಾಂಡ್ ಲಾರ್ಡ್ ಬದಲು ಒಂದು ಕನ್ನಡ ಹೆಸರೇನಾದ್ರು ಇಟ್ಟಿರ್ತಿದ್ರೆ ಇನ್ನೂ ಆ್ಯಪ್ಟ್ ಇರ್ತಿತ್ತು ಅಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಇದೆ. ಲ್ಯಾಂಡ್ ಲಾರ್ಡ್ ಅನ್ನೋದಕ್ಕಿಂತ ಒಂದು ಇಂಗ್ಲೀಷ್ ನೇಮ್ ಆಗೋಯ್ತು ಅದು, ಅಂದರೆ ಸೊ ಜಮೀನ್ದಾರನೋ ಅಥವಾ ಸಮಥಿಂಗ್ ಆ ಥರ ಏನಾದ್ರು ಇಡ್ಬೋದಿತ್ತು ಅಂತ. ಎಷ್ಟು ಆ್ಯಪ್ಟ್ ಅಂತ ಅನಿಸುತ್ತೆ ನಿಮಗೆ ಲ್ಯಾಂಡ್ ಲಾರ್ಡ್ ಟೈಟಲ್? ಟಾಕ್ಸಿಕ್ ಇಂಗ್ಲೀಷ್ ಅಲ್ವಾ, ಸೊ ಜನ ಒಪ್ಕೊಂಡಿದಾರಲ್ಲ. ಸೊ ಲ್ಯಾಂಡ್ ಲಾರ್ಡನು ಹಂಗೆ ಅಂದರೆ ಈ ಸಬ್ಜೆಕ್ಟಿಗೆ ನಾನು ಹೇಳ್ತಿರೋದು, ಈ ಸಬ್ಜೆಕ್ಟಿಗೆ ಇದೊಂದು ಹಳ್ಳಿ ಒಂದು ಸಬ್ಜೆಕ್ಟ್, ಇದೊಂದು ಫಾರ್ಮರ್ ಬಗ್ಗೆ ಕತೆ ಆಗಿರೋದ್ರಿಂದ ಜಮೀನ್ದಾರ ಅಂತ ಇಡ್ಬೋದಾಗಿತ್ತು. ಅದು ಆಪ್ಷನಲ್ ಇತ್ತು ಆ್ಯಕ್ಚುಲಿ. ಓಕೆ, ಬಟ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ, ಸೊ ಎಲ್ಲರಿಗೂ ಕನ್ವಿನ್ಸ್ ಆಗಿರಲಿ ಅಂದ್ಬಿಟ್ಟು ಲ್ಯಾಂಡ್ ಲಾರ್ಡ್ ಅಂತ ಇಟ್ಟಿದ್ದಾರೆ. ಆ್ಯಂಡ್ ಜನ ಒಪ್ಕೊಂಡಿದ್ದಾರೆ ಲ್ಯಾಂಡ್ ಲಾರ್ಡ್ ಅನ್ನೋದನ್ನು. ಓಕೆ, ಇನ್ನು ಅಭಿದಾಸ್ ಅವ್ರ ಕರಿಯರ್ ಬಗ್ಗೆ ಮಾತಾಡೋದಾದರೆ, ಅಂದರೆ ಹೆಂಗೆ ಕರಿಯರ್ ಪ್ರೋಗ್ರೆಷನ್ ಯಾವ ಥರ ಆಗ್ತಾ ಇದೆ ನಿಮ್ಮ ಪ್ರಕಾರ? ನೀವು ಅಂದ್ಕೊಂಡ ರೀತಿಯೇ ಆಗ್ತಿದೆಯಾ? ಇಲ್ಲಿ ಬಂದಾಗ ಏನೋ ಒಂದು ಅಂದ್ಕೊಂಡು ಬಂದಿರ್ತೀರಾ, ಸೊ ಅದೇ ಯಾಕಂದರೆ ಅದೇ ಲೆವೆಲಲ್ಲಿ ಹೋಗ್ತಾ ಇದೆಯಾ ಅಂತ ಕರಿಯರ್ ಗ್ರಾಫ್ ನಿಮ್ಮ ಪ್ರಕಾರ ಯಾವ ರೀತಿ ಹೋಗ್ತಿದೆ ಅಂತ ಅನಿಸುತ್ತೆ ಎಲ್ಲ ರೀತಿಯಿಂದ? ನಾನು ನಿಮ್ಗೆ ಗೊತ್ತಿರೋಂಗೆ ಲೈಕ್ ನಾನು ಟೆಲಿವಿಷನಲ್ಲಿ ಆ್ಯಕ್ಟಿವ್ ಇದ್ದೀನಿ, ಬಿಗ್ ಸ್ಕ್ರೀನಲ್ಲಿ ಆ್ಯಕ್ಟಿವ್ ಇದ್ದೀನಿ. ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ನಾನು ಮಾಡ್ತಿದ್ದೀನಿ ಅಂತಂದರೆ, ಮೂವೀಸಲ್ಲಿ ಮಾಡ್ತಿದ್ದೀನಿ ಅಂತಂದರೆ ಇದರ ನಾನು ಹೀರೋ ಆಗಿ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿ ಕ್ಯಾರೆಕ್ಟರ್ಗೆ ವೈಟೇಜ್ ಇರಬೇಕು, ಇಲ್ಲಾಂದರೆ ನಾನು ಮಾಡಲ್ಲ. ಸೊ ಲ್ಯಾಂಡ್ ಲಾರ್ಡಲ್ಲೂ ನನಗೆ ಒಂದು ವೈಟೇಜ್ ಇರೋವಂಥ ಕ್ಯಾರೆಕ್ಟರ್ ಸಿಕ್ಕಿದೆ. ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೆ, ಇವಾಗ ಎಲ್ಲರೂ ಅಂದ್ಕೊಂಡಿರ್ತಾರೆ ನೆಕ್ಸ್ಟ್ 5 yearsಲ್ಲಿ ಏನು ಮಾಡಬೇಕಾಗಿರುತ್ತೆ ನೀವು ಅಂತ. ಸೊ ನಾನು 5 years ಬ್ಯಾಕ್ ಏನು ಅಂದ್ಕೊಂಡಿದ್ದೆ ಅದು ಮಾಡ್ತಾ ಇದ್ದೀನಿ ನಾನು ಇವಾಗ. ಆ್ಯಂಡ್ ನೆಕ್ಸ್ಟ್ 5 years ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ. ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ಹೆಂಗಾಗ್ತಾ ಇದೆ. ಈಗ ಸ್ಮಾಲ್ ಸ್ಕ್ರೀನಲ್ಲೂ ಜನ ಬಂದು ನಂದಗೋಕುಲ ರಿಲೀಸ್ ಮಾಡಿ ವಲ್ಲಭ ಅಂತಾರೆ, ವಿಕ್ಕಿ ಅಂತಾರೆ. ಆ್ಯಂಡ್ ಈ ಕಡೆ
ಸಿನಿಮಾಗಳನ್ನು ಮಾಡ್ತಾ ಒಬ್ಬೊಬ್ರು ಬಂದು ಮಾಡ್ತಾರೆ. ಈ ಥರ ಹಾಸ್ಟೆಲ್ ಹುಡುಗರು ನೋಡಿದೆ ನಿಮ್ಮದು, ಬೆಂಗಳೂರು ಬಾಯ್ಸ್ ನೋಡಿದ್ದೆ, ಅಂಬಿನಿಂಗ್ ವಯಸ್ಸಾಯ್ತು ನೋಡಿದೆ ಅಂತಾರೆ. ಸೊ ಹಾಗೇನೆ ಅಂದರೆ ನಾನು ಸ್ಮಾಲ್ ಸ್ಕ್ರೀನ್ ಬಿಟ್ಟಿರೋಕ್ಕೂ ಇಷ್ಟ ಇಲ್ಲ. ಬಿಕಾಸ್ ಐ ಆಮ್ ಮ್ಯಾನ್ ಆಫ್ ಲೈಕ್ ಐ ಆಮ್ ಎ ಸಿಂಗಲ್ ಪೇರೆಂಟ್ ಆ್ಯಂಡ್ ಐ ಹ್ಯಾವ್ ಲಾಟ್ ಆಫ್ ಕಮಿಟ್ಮೆಂಟ್ಸ್. ಸಿನಿಮಾ ಅನ್ನೋದು ಲೈಕ್ ಸೀಸನ್ ಅಂತ ಅನ್ಬೋದು. ಬಂದರೆ ಒಟ್ಟಿಗೆ ಬಂದ್ಬಿಡುತ್ತೆ, ಇಲ್ಲಾಂದರೆ ಯಾವುದನ್ನು ಮತ್ತೆ ಶೂಟಿಂಗ್ಗೆ ಸ್ಟಾರ್ಟ್ ಆಗಲ್ಲ. ಸೊ ಎಸ್, ಸೊ ಅನ್ಕನ್ವೆನ್ಷನಲ್ ಒಂಥರ ಒಂದು ಕ್ಷೇತ್ರ ಇದು. ಸೊ ನಿಮಗೆ ಅದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇನ್ನು ಈಗ ರಾಜ್ಬಿ ಶೆಟ್ಟಿ ಮತ್ತು ದುನಿಯಾ ವಿಜಯ್ ಅವರು ಅವರಿಬ್ಬರದ್ದು ಕೂಡ ಅವ್ರದ್ದೇ ಆದಂತಹ ಜರ್ನಿ ಇದೆ. ಸಾಕಷ್ಟು ಆಲ್ರೆಡಿ ಯಾಕೆಂದರೆ ಅವ್ರದ್ದೇ ಆದ ರೀತಿಯಲ್ಲಿ ಜನಗಳನ್ನು ಅವರು ತಲುಪಿದ್ದಾರೆ. ಸೊ ಅವರಿಂದ ಏನೇನು ಪಡ್ಕೊಂಡ್ರಿ ಆ್ಯಕ್ಚುಲಿ ಇನ್ಸ್ಪಿರೇಷನ್, ಅಥವಾ ನೀವು ಏನು ಅಂದರೆ ಇನ್ಫ್ಲೂಯೆನ್ಸ್ ಆದ್ರಿ ಅವರಿಬ್ಬರಿಂದ ಅಂತ? ರಾಜ್ಬಿ ಸರ್ ಜೊತೆ ನಾನು ಆ್ಯಕ್ಚುಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಇಡೀ 40 ದಿನದಲ್ಲಿ ಆಲ್ಮೋಸ್ಟ್ ಒಂದು 30 days ಅವ್ರ ಜೊತೆನೇ ಇತ್ತು ಶೂಟಿಂಗ್. ಅವ್ರೇನು ಅಂತಂದರೆ ಲೈಕ್ ಸಿನಿಮಾ ಬಗ್ಗೆನೇ ಅವ್ರು ಜಾಸ್ತಿ ಮಾತಾಡೋದು. ಲೈಕ್ ಈ ಶಾರ್ಟ್ ಅಂದರೆ ಏನಂತಾರೆ, ಹಿಂಗೆ ಕಟ್ ಮಾಡಿ ವಿಡಿಯೋ ಮುಗಿದು ಬರೀ ಆಡಿಯೋಯಿಂದ ಸ್ಟಾರ್ಟ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಆದರೆ ಅದಕ್ಕೆ ಏನಂತಾರೆ, ಲೈಕ್ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡೋದು. ವಿಜಯ್ ಸರ್ ಜೊತೆ ಶೂಟ್ ಮಾಡ್ಬೇಕಾದ್ರೆ ಏನನ್ನಿಸ್ತು, ಲೈಕ್ ಜಾಸ್ತಿ ಫೈಟ್ ಸೀನ್ ಇದ್ದಿದ್ದು ಅವ್ರಿಗೆ, ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ರು. ನಾನು ಆ್ಯಕ್ಚುಲಿ ಇದೊಂದು ಸ್ಟೋರಿ ಶೇರ್ ಮಾಡ್ಕೊಳ್ಬೇಕು. ನಾನು 8th 9th ಹೈಸ್ಕೂಲಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಮೈಸೂರಲ್ಲಿ. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಚಲಮ್ಮ ಪಾರ್ಕ್ ಅಂತ ಇದೆ ಅಂಟಿಕೊಪ್ಪಲಲ್ಲಿ, ಅಲ್ಲಿ ಕರಿಚಿರತೆ ಶೂಟಿಂಗ್ ನಡೀತಾ ಇತ್ತು. ದುನಿಯಾ ವಿಜಯ್ ಸರ್ದು, ಯಜ್ಞಾ ಶೆಟ್ಟಿ ವಿಜಯ್ ಸರ್ದು. ಹೋದೆ ನಾನು. ಅವಾಗ ಮೊಬೈಲು ಸೆಲ್ಫಿ ಅನ್ನೋದೆಲ್ಲ ಇರಲಿಲ್ಲ, ಇತ್ತು ಮೊಬೈಲು, ಸ್ಮಾರ್ಟ್ ಫೋನ್ ಬಂದಿರಲಿಲ್ಲ ಅವಾಗ. ಅವಾಗ ಹೋದೆ, ಸರ್ ಆಟೋಗ್ರಾಫ್ ಅಂತ ಅಂದೆ. ಹೌದಮ್ಮ ಬಾಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ಆಟೋಗ್ರಾಫ್ ಹಾಕೊಂಡು ಕೊಟ್ಟರು. ಕಟ್ ಮಾಡಿ 15 ವರ್ಷ ಆದಮೇಲೆ ಅದೇ ಕೈಯಲ್ಲಿ ಏಟ್ ತಿಂತಾ ಇದ್ದೀನಿ ನಾನು. ಅದನ್ನು ಹೇಳಿದ್ರು ಅವ್ರಿಗೆ? ಹೇಳಿದೀನಿ. ಅವರು ಗೊಳು ಅಂತ ನಕ್ಬಿಟ್ರು ಆ್ಯಕ್ಚುಲಿ. ಹೌದೇ ನಮ್ಮನೆ ಹಂಗೆ ಹಿಂಗೆ ಅಂತ. ಅದೇ ಕೈಯಲ್ಲಿ ಏಟ್ ತಿಂತಾ ಇದ್ದೀನಿ. ಲೈಕ್ ಒಂದೊಂದು ಏಟ್ ಹೊಡ್ಸ್ಕೊಂಡಿದ್ರು ಅಣ್ಣ, ಖುಷಿ ಆಗ್ತಾ ಇದೆ ಅಣ್ಣ ಅಂತ ನಾನು. ಇದೇ ಕೈಯಲ್ಲಿ ಆಟೋಗ್ರಾಫ್ ಮಾಡ್ಕೊಂಡಿದ್ದೀರ ನಾ ಹೈಸ್ಕೂಲ್ ಇರ್ಬೇಕಾದ್ರೆ, ಇವಾಗ ಇದೇ ಕೈಯಲ್ಲಿ ಹೊಡಿತಾ ಇದ್ದೀರಾ, ಆ ಏಟ್ ತಿನ್ನೋಕ್ಕೂ ಒಂಥರ ಖುಷಿ ಆಗ್ತಾ ಇದೆ ಅಣ್ಣ ಅಂತ. ಸೊ ದಟ್ ಈಸ್ ದ ಬ್ಯೂಟಿಫುಲ್ ಮೂಮೆಂಟ್. ಓಕೆ, ಸೊ ಈಗ ಅಂದರೆ ಅವ್ರದ್ದು ಕರಿಯರ್ ವಾಟ್ ಎವರ್ ಫಿಲ್ಮೋಗ್ರಫಿ ಅಥವಾ ಅವ್ರ ಕರಿಯರ್ ಏನು ಅವ್ರು ತಂದು ನಿಲ್ಲಿಸ್ಕೊಂಡಿದ್ದಾರೆ. ಈಗ ಅಂದರೆ ದುನಿಯಾ ವಿಜಯ್ ಸರ್ ಈಗ ಒಂದು ಹಂತಕ್ಕೆ ಬರುವಾಗ ಅವರೇ ನಿರ್ದೇಶನ ಮಾಡೋಕ್ಕೆ ನಿಂತರು. ಈ ಕಡೆ ರಾಜ್ಬಿ ಶೆಟ್ಟಿ ಕೂಡ ಅವರೇ ಲೈಕ್ ಅಂದರೆ ನಿರ್ದೇಶಕರು ಕೂಡ ಹೌದು. ಸೊ ಅವರಿಂದೆಲ್ಲ ಏನು ಇನ್ಸ್ಪೈರ್ ಆಗುತ್ತೆ ನಿಮ್ಗೆ, ಅಂದರೆ ನಿಮ್ಮ ಕರಿಯರಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಅಂತ? ಅಂದರೆ ಲೈಕ್ ನಾವು ನಮ್ಮಲ್ಲಿ ಏನು ಸುಪೀರಿಯರ್ ಟ್ಯಾಲೆಂಟ್ ಇದೆ ಅದನ್ನು ನಾವು ಗುರುತಿಸ್ಕೊಳ್ಬೇಕು. ಒಂದು ಟೀಮ್ ಫಾರ್ಮ್ ಮಾಡ್ಕೊಬೇಕು. ಇದು ಯಾರೋ ಬಂದು ಚಾನ್ಸ್ ಕೊಟ್ಬಿಟ್ಟು ಯಾರೋ ಸ್ಟಾರ್ ಮಾಡ್ತಾರೆ ಅನ್ನೋ ಇಂಡಸ್ಟ್ರಿ ಅಲ್ಲ ಇದು. ಸೊ ನಾವೇ ಟೀಮ್ ಫಾರ್ಮ್ ಮಾಡಿಕೊಂಡು ನಾವೇ ಒಂದು ಸ್ವತಃ ಪ್ರಯತ್ನ ಮಾಡಬೇಕು. ದಟ್ಸ್ ವಾಟ್ ಇವಾಗ ಕೋಸ್ಟಲಲ್ಲಿ ಇವಾಗ ಯಾರು ಎಲ್ಲ ಹೇಳ್ತಾರೆ ಇವಾಗ, ಶೆಟ್ರು ಅವ್ರದೇ ಗ್ಯಾಂಗ್ ಫಾರ್ಮ್ ಮಾಡ್ಕೊಂಡು, ನೀನು ಮಾಡ್ಕೋ ಗುರು, ನೀನು ಒಂದು ಗ್ಯಾಂಗ್ ಫಾರ್ಮ್ ಮಾಡ್ಕೊ. ಸೊ ಇಫ್ ಯು ಆರ್ ಗುಡ್ ಅಟ್ ಸಮಥಿಂಗ್ ಎವ್ರಿಥಿಂಗ್ ವಿಲ್ ಹ್ಯಾಪನ್. ಸೊ ಅದನ್ನು ಕಲ್ತ್ಕೊಂಡೆ ರಾಜ್ಬಿ ಮತ್ತು ವಿಜಯ್ ಸರಿಂದ. ವಿಜಯ್ ಸರ್ ಟುಡೇ ಹಿ ಮೈಟ್ ಬಿ ಅ ವೆರಿ ಬಿಗ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್, ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಫೈಟರಿಂದ. ಸೊ ಒಬ್ಬ ಫೈಟರಿಂದ ಒಂದು ಒನ್ ಆಫ್ ದ ಕ್ರೇಜಿ ಡೈರೆಕ್ಟರ್ ಹೂ ಇಸ್ ಲಾಂಚಿಂಗ್ ಹಿಸ್ ಓನ್ ಡಾಟರ್. ಸೂಪರ್ ಅದು ಆ್ಯಕ್ಚುಲಿ. ಸೊ ನಮ್ಮಲ್ಲಿ ಏನು ನಾವು ಸುಪೀರಿಯರ್ ಇದ್ದೀವಿ ಅದನ್ನು ತಿಳ್ಕೊಬೇಕು. ಅವ್ರ ನೋಡಿ ನಮಗೆ ಅದು ಗೊತ್ತಾಯಿತು. ಮತ್ತು ಯಾರ ಜೊತೆಗೆಲ್ಲ ಕಾಂಬಿನೇಷನ್ ಸೀನ್ಸ್ ಬರುತ್ತೆ ನಿಮ್ಮದು ಈ ಸಿನಿಮಾದಲ್ಲಿ? ನಾವು ಅಚ್ಯುತ್ ಕುಮಾರ್ ಸರ್ ಜೊತೆ ಮಾಡಿದ್ವಿ, ಅವಿನಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ, ವಿಜಯ್ ಸರ್ ಮಗಳು ರಿತನ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ, ಮತ್ತು ರಚಿತಾರಾಮ್ ಅವ್ರದ್ದು ಒಂದು 4-5 ಸೀನ್ ಇತ್ತು ಕ್ಲೈಮ್ಯಾಕ್ಸಲ್ಲಿ. ಅದು ಬಿಟ್ಟರೆ ಬಿ ಸುರೇಶ್ ಸರ್ ಎಲ್ಲ ಇದ್ದರು. ಸೊ ಎಸ್, ಈ ಸಿನಿಮಾದಲ್ಲಿ ಟೋಟಲಿ 4 ಜನ ನಿರ್ದೇಶಕರೇ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಬಿ ಸುರೇಶ್ ಅವರು, ರಾಜ್ಬಿ ಶೆಟ್ಟಿ ಅವರು, ದುನಿಯಾ ವಿಜಯ್ ಅವರು, ಮತ್ತು ಇನ್ನೊಬ್ಬರು ಯಾರೋ ಡೈರೆಕ್ಟ್ರು ಬಂತಲ್ಲ. ಟೋಟಲಿ 4 ಜನ ನಿರ್ದೇಶಕರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಹೆಂಗಿತ್ತು ಅವ್ರ ಜೊತೆಗೆ, ಅಂದರೆ ಏನಾದರೂ ಇನ್ಪುಟ್ಸ್ ಏನಾದ್ರು ತಗೊಂಡ್ರಾ? ಲೈಕ್ ಅವ್ರವ್ರು ಅಂದರೆ ಒಂದು ಜಡೇಶ್ ಸರ್ ಹಿಂಗೊಂದು ಫ್ರೇಮಿಂಗ್ ಮಾಡ್ತಾರೆ ಅಂತಂದರೆ ವಿಜಯ್ ಸರ್ ಹಿಂಗಾಕಮ್ಮ ಅಂತ ಅಂತಾರೆ. ರಾಜ್ಬಿ ಸರ್ ಅಲ್ಲ ಸರ್ ಹಿಂಗೆ ಹಾಕ್ಬೋದಲ್ಲ ಅಂತ ಅವರು. ಬಿ ಸರ್ ಅಲ್ಲ ಚೀನಾ ಹಿಂಗಾಕು ಚೀನಾ ಅಂತ ಅವರು ಹಿಂಗೆ. ಸೊ ಎಲ್ಲ ಡೈರೆಕ್ಟರ್ಗಳು ಹಿಂಗೆ ನೋಡಿ ನಾವು ಹಿಂಗಾರು ಫ್ರೇಮ್ ಇಡಿ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನಮ್ಗೊಂದು ಸ್ವಲ್ಪ ನರ್ವಸ್ ಆಗ್ತಿದೆ ಅಂತ ನಾವು. ಓಕೆ, ಹಾಗೆ. ಮತ್ತು ಈಗ ರಾಕೇಶ್ ಆಲ್ಸೋ ಡೈರೆಕ್ಟರ್. ಹೌದು, ಅವರು ಡೈರೆಕ್ಟರ್. ಕರೆಕ್ಟ್. ಮತ್ತೀಗ ಅದು ಬಿಟ್ಟರೆ ಇವಾಗ ಡಬ್ಬಿಂಗಲ್ಲಿ ನೀವು ಸಿನಿಮಾ ನೋಡಿರ್ತೀರ. ನಿಮ್ಮ ಪ್ರಕಾರ ನಿಮಗೆ ತುಂಬ ಅಂದರೆ ಮನ ಕಲಕಿದ ಒಂದು ಸೀನು, ಅಂದರೆ ತುಂಬ ಇದು ಜನಗಳಿಗೂ ಸಿಕ್ಕಾಬಟ್ಟೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಕೊಡುತ್ತೆ, ಅಥವಾ ಬೇರೆ ಥರನೇ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋ ತೆರೆ ಮೇಲೆ ಅನ್ನೋ ಥರದ ಫೀಲಿಂಗ್ ಕೊಡುತ್ತೆ ಅನ್ನೋದಾದರೆ ಯಾವುದದು? ನಮ್ಮದು ಟೀಸರಲ್ಲಿ ನಾನು ಮತ್ತು ರಾಜ್ಬಿ ಗ್ಯಾಂಗ್ ಎಲ್ಲ ವಿಲನ್ ಹೊಡೆಯಕ್ಕೆ ಹೋಗ್ತೀವಿ. ಅಂದರೆ
ಆಪೋಸಿಟ್ ಗ್ಯಾಂಗ್ ಹೊಡಿಯಕ್ಕೆ ಹೋಗ್ತೀವಿ. ಆ ಒಂದು ಕೆಸರಿನ ಗದ್ದಲ್ಲಿ ಶೂಟ್ ಮಾಡಿದ್ದೀವಿ. ಅದು ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತೋ ಔಟ್ಪುಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬಂದಿದೆ. ಏನಕ್ಕೆ ಅಂದರೆ ಆ ಕ್ಯಾಮ್ರಾ ಬಂದ್ಬಿಟ್ಟು ಫ್ಯಾಂಟಮ್ ಕ್ಯಾಮ್ರಲ್ಲಿ ಶೂಟ್ ಮಾಡಿರೋದು. ಸೊ ಫ್ಯಾಂಟಮ್ ಕ್ಯಾಮ್ರಾ ಅಂದರೆ ಲೈಕ್ ಒಂದೊಂದು ಆ ಕೆಸರಲ್ಲಿ ಒಂದೊಂದು ಡ್ರಾಪ್ಲೆಟು ಕಾಣುತ್ತೆ, ಚಿಕ್ಕ ಮೈನ್ಯೂಟ್ ಡ್ರಾಪ್ಲೆಟು ಕಾಣುತ್ತೆ. ಡಬ್ಬಿಂಗಲ್ಲಿ DI ಕಲರಿಂಗು ಏನೂ ಆಗದೇನೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು DI ಕಲರಿಂಗ್ ಆದರೆ ಹೆಂಗೆ ಬರ್ಬೋದೇನೋ ಅಂತ ನನಗೆ ಇದಾಗ್ತಿದೆ. ಅದೊಂದು ಎಂಟ್ರಿ ಕೆಸರುಗದ್ದೆ ಸೀನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸೊ ಓವರಾಲ್ ಸಿನಿಮಾ ಅಂದರೆ ಇವತ್ತಿನ ಆಡಿಯನ್ಸ್, ಈಗ ಜನಗಳನ್ನು ಥಿಯೇಟ್ರಿಗೆ ಕರೆಸೋದೇ ಸ್ವಲ್ಪ ಕಷ್ಟ, ಬಟ್ ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಅಟ್ಲೀಸ್ಟ್ ಹೋಗಿ ನೋಡುವ ಪ್ರಯತ್ನ ಆದರೂ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಯಾವ ರೀತಿ ಈ ಸಿನಿಮಾ ಸ್ಯಾಟಿಸ್ಫೈ ಮಾಡುತ್ತೆ? ಪ್ಲಸ್ ದಿಸ್ ಸಿನಿಮಾ ಇಸ್ ಸೆಟ್ ಇನ್ 70s 80s, ಅಂದರೆ ಇವತ್ತಿನ ಜನ್ಜಿ ಲೈಕ್ ಕಿಡ್ಸ್ಗಳಿಗೆ ಇದು ಯಾವ ರೀತಿ ಕನೆಕ್ಟ್ ಆಗುತ್ತೆ ನಿಮ್ಮ ಪ್ರಕಾರ? ಕಂಪ್ಲೀಟ್ಲಿ ಇದು ಲೈಕ್ ಫಾರ್ಮರ್ ಸ್ಟೋರಿ ಆ್ಯಂಡ್ ಫ್ಯಾಮಿಲಿ ಕಥೆ ಆಗಿರೋದ್ರಿಂದ ಇದು ಎಲ್ಲ ಏಜ್ ಕ್ಯಾಟಗರಿವರೆಗೂ ಕನೆಕ್ಟ್ ಆಗುತ್ತೆ. ಒಂದು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಎಲ್ಲ ಒಂದು ಸೀನಿಯರ್ ಸಿಟಿಸನ್ಸ್ಗೂ ಕನೆಕ್ಟ್ ಆಗುತ್ತೆ. ಬಿಕಾಸ್ ಇದು ನಮ್ಮ ಮಣ್ಣಿನ ಕತೆ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಮಣ್ಣಿನ ಕತೆ, ಒಂದು 80s 90s ನಡೆದಿರೋ ಕತೆ. ಆ್ಯಂಡ್ ರೆಟ್ರೋ ಅಂತ ಎಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ, ಇನ್ನೂ ಸೊ ಕನೆಕ್ಟ್ ಆಗುತ್ತೆ, ನನಗೆ ಭರವಸೆ ಇದೆ. ಈ ಸಿನಿಮಾದ ಒಂದು 40 days ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ತುಂಬ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್, ನಾನು ಲೈಫ್ ಲಾಂಗ್ ಮರೆಯಲ್ಲ ಅನ್ನುವಂಥದ್ದು ಯಾವುದಾಗಿದೆ ನಿಮಗೆ? ಕ್ಲೈಮ್ಯಾಕ್ಸ್ ಸೀನು, ಫೈಟ್ ಮಾಸ್ಟ್ರು ನರಸಿಂಹ ಸರ್ ಹೇಳಿದ್ರೆ ಹಿಂಗೆ ತುಂಬ ಚೆನ್ನಾಗಿ ಫೈಟ್ ಮಾಡ್ತೀಯ ಚಿನ್ನ ನೀನು ಹಂಗೆ ಅಂತ. ಸೊ ಅವಾಗ ಒಂದು ಸ್ವಲ್ಪ ಎಮೋಷನಲ್ ಆಗಿದೆ ನಾನು. ಒಳ್ಳೆ ಫೈಟ್ ಸೀನ್ ಇದೆ, ಏನಿಲ್ಲ ವಿಜಯ್ ಸರ್ ಹತ್ರ ಏಟ್ ತಿನ್ನೋದು, ಬಟ್ ಅದನ್ನು ಏಟ್ ತಿನ್ನೋದ್ರೂ ಲೈಕ್ ತುಂಬ ಚೆನ್ನಾಗಿ ಕನ್ವಿನ್ಸ್ ಆಗಿ ಮಾಡಿದ್ಯಾ ನೀನು ಅಂತ ಅಂದರು. ಸೊ ಅದೊಂದು ಕ್ಲೈಮ್ಯಾಕ್ಸ್ ಸೀನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸೊ ಎಕ್ಸ್ ಫ್ಯಾಕ್ಟರ್ ಓವರಾಲ್ ಅಪಾರ್ಟ್ ಫ್ರಮ್ ನಟರುಗಳು ಅದನ್ನೆಲ್ಲ ಹೊರತುಪಡಿಸಿ ಈ ಸಿನಿಮಾದ ಎಕ್ಸ್ ಫ್ಯಾಕ್ಟರ್ ಏನು ನಿಮ್ಮ ಪ್ರಕಾರ? ಕಂಟೆಂಟಲ್ಲಿರುವಂತಹ ಎಕ್ಸ್ ಫ್ಯಾಕ್ಟರ್ ಮೇ ಬಿ ದ ಸ್ಟೋರಿನೇ ಅನಿಸುತ್ತೆ. ಲೈಕ್ ಒನ್ಸ್ ಇದು ಹೆಂಗೆ ಅನಿಸುತ್ತೆ ಅಂತಂದರೆ, ನಾನು ಆಲ್ಮೋಸ್ಟ್ ಫುಲ್ ಸಿನಿಮಾ ನೋಡಿದ್ದೀನಿ, ಮತ್ತೆ ನೋಡಬೇಕು ಅಂತ ಒಂದು ಫೀಲ್. ಫೈನಲ್ ಕಾಪಿ ನೋಡಿದ್ದೀರಾ? ಫುಲ್ ನೋಡಿದ್ದೀನಿ, ಮತ್ತೆ ಒಂದ್ಸಲ ನೋಡಬೇಕು ಅಂತ ಅನ್ಸುತ್ತೆ. ಅದೇ ಎಕ್ಸ್ ಫ್ಯಾಕ್ಟರ್ ಇದರಲ್ಲಿ. ಓಕೆ, ಏನೋ ಒಂಥರ ಅಂದರೆ ಈಗ ನೀವು ಗಾಳಿಪಟ ನೋಡಿದಿರಲ್ಲ, ಗಾಳಿಪಟ ನೋಡಾದ್ಮೇಲೆ ಮತ್ತೆ ನೋಡ್ಬೋದು ಒಂಥರ, ಅದೊಂಥರ ಏನೋ ಫನ್ನು. ಸೊ ಆ ಥರ ಇದೊಂಥರ ಒಂದು ಫೀಲ್ ಇದೆ, ರಿಪೀಟ್ ಮಾಡ್ಬೋದು ಇದನ್ನ ಅಂತ. ಓಕೆ, ಸೊ ಇನ್ನು ಅಭಿದಾಸ್ ಅವರು ಆ್ಯಕ್ಚುಲಿ ವಲ್ಲಭ ಆಗಿ ಕೂಡ ಮನ ತಲುಪ್ತಾ ಇದ್ದೀರಾ ಎವ್ರಿ ಡೇ ನಂದಗೋಕುಲ ಧಾರಾವಾಹಿ ಮೂಲಕ. ಸೊ ಹೆಂಗಿದೆ ಅದರದ್ದು ರಿಸೆಪ್ಷನ್ನು, ನಿಮ್ಮನ್ನು ಜನ ಗುರುತಿಸ್ತಾ ಇರೋ ರೀತಿ, ಅದ್ರ ಬಗ್ಗೆ ಎಲ್ಲ ವಲ್ಲಭ ಪಾತ್ರವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುವಂತಹ ಜನಗಳಿಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಟಿವಿಲಿ ಆ್ಯಕ್ಚುಲಿ ಸೀರಿಯಲ್ ನೋಡೋರು, ಡೈಲಿ ಸೀರಿಯಲ್ ನೋಡೋರು ಯಾರು ಥಿಯೇಟರ್ಗೆ ಬರಲ್ಲ, ಕ್ಲೀನಾಗಿ ಅರ್ಥ ಆಗೋಗಿದೆ. ಆ್ಯಂಡ್ ಸಿನಿಮಾ ನೋಡೋರು ಯಾರು ಸೀರಿಯಲ್ ನೋಡಲ್ಲ. ಹೌದು, ಈ ಎರಡು ಆಡಿಯನ್ಸ್ ನಾನು ಡಿಫ್ರೆನ್ಸ್ ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ಯಾರು ವಲ್ಲಭ ಅಂತ ಕರೀತಾರೆ ಅವರು ಸೀರಿಯಲ್ ಆಡಿಯನ್ಸ್ ಅಂತ ಗೊತ್ತಾಗ್ಬಿಡುತ್ತೆ, ಯಾರು ಅಭಿ ಅಂತ ರೆಕಗ್ನೈಸ್ ಮಾಡ್ತಾರೆ ಅವ್ರು ಸಿನಿಮಾ ಆಡಿಯನ್ಸ್ ಅಂತ ನಂಗೆ ಗೊತ್ತಾಗ್ಬಿಟ್ಟಿದೆ. ಸೊ ನನಗೆ ಮಿಕ್ಸ್ಡ್ ರಿವ್ಯೂಸ್ ಬಂದಿದೆ ಇದರಲ್ಲಿ. ಅಂದರೆ ಎಲ್ಲೋ ಒಂದು ಶೂಟಿಂಗ್ ಮಾಡ್ತಾ ಇರ್ತೀವಿ, ವಲ್ಲಭ ಅಂತ ಬರ್ತಾರೆ, ಇನ್ನೊಂದು ಕಡೆ ಶೂಟಿಂಗ್ ಮಾಡ್ಬೇಕಾದ್ರೆ ಅಭಿ ಅಂತ ಬರ್ತಾರೆ. ಆ್ಯಂಡ್ ತಿಂಗಳಿಗೂ ನಾನು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 15 days ಫಾರ್ ಸ್ಮಾಲ್ ಸ್ಕ್ರೀನ್, ಇನ್ 15 days ನಾನು ಸಿನಿಮಾ ಅಥವಾ ವೆಬ್ ಸೀರೀಸು ಹಂಗೆ ಅಂತ. ಸೊ ಖುಷಿ ಆಗುತ್ತೆ, ಲೈಕ್ ಒಂದು ಸಿನಿಮಾ ರಿಸೆಪ್ಷನ್ ಬಗ್ಗೆ ಎಲ್ಲ ಖುಷಿ ಇದೆ ನಿಮಗೆ, ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ. ಹೌದು, ಹಾಗೆ. ಸೊ ಈಗ ಸಿನ್ಸ್ ಕಲರ್ಸ್ ಚಾನಲ್ನ ಯಾಕಂದರೆ ಅಲ್ಲಿ ನೀವು ಕೆಲಸ ಮಾಡ್ತಿರೋದ್ರಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡಲ್ಲ ನಾನು ಆ್ಯಕ್ಚುಲಿ, ಬಟ್ ಕಲರ್ಸಿಂದ ಹೋಗು ಅಂತ ಅಂದರು, ಹೋಗಿ ಬಂದ್ರಿ, ಚೆನ್ನಾಗಿತ್ತು. ಓಕೆ, ಸಿನ್ಸ್ ಕಲರ್ಸ್ ಚಾನಲ್ನ ಯಾಕಂದರೆ ಅಲ್ಲಿ ನೀವು ಕೆಲಸ ಮಾಡ್ತಿರೋದ್ರಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡಲ್ಲ ನಾನು ಆ್ಯಕ್ಚುಲಿ, ಬಟ್ ಕಲರ್ಸಿಂದ ಹೋಗು ಅಂತ ಅಂದರು, ಹೋಗಿ ಬಂದ್ರಿ, ಚೆನ್ನಾಗಿತ್ತು. ಓಕೆ, ಸೊ ಅಲ್ಲಿ ನಿಮ್ಮ ಸ್ನೇಹಿತರು ಸ್ಪಂದನ ಅವರು ಕೂಡ ಇದ್ದರು, ಆ್ಯಕ್ಚುಲಿ ಅವ್ರು ಔಟಾಗಿ ಆಚೆ ಬಂದರು ಒಂದು 100 days ಆದಮೇಲೆ. ಸೊ ಏನು ಅನಿಸುತ್ತೆ ಇವಾಗ ಬಿಗ್ ಬಾಸ್ ನೋಡುವಾಗ? ಇನ್ನೇನು ಲಾಸ್ಟ್ ವೀಕ್ ಇವಾಗ ಫೈನಲ್ ಮುಗಿಯೋ ಥರ? ಸ್ಪಂದನ ಚೆನ್ನಾಗಿ ಆಡಿದ್ರು, ಆ್ಯಂಡ್ ಆಲ್ಸೋ ಲಕ್ ವಾಸ್ ಬಿಹೈಂಡ್ ಹರ್ ಆಲ್ ದೀಸ್ ಡೇಸ್. ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೇಕು ಅಂತ ಅಂದರೆ ಗಿಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ನನ್ಗೆ ನಮ್ಮೂರ ಕಡೆ ಅವನು, ಇಂಡಿಯಾ ಮೈಸೂರು ಕಡೆ ಅವನು. ಸೊ ಮುಂಚೆಯಿಂದನೂ ಗೊತ್ತಿತ್ತು, ನಮ್ಮ ಝೀಯಲ್ಲೂ ವರ್ಕ್ ಮಾಡ್ತಿದ್ದೆ ಮುಂಚೆ ನಾವು. ಸೊ ಗಿಲ್ಲಿ ಹಿ ವಿಲ್ ಬಿ ದ ವಿನ್ನರ್ ಅಷ್ಟೇ, ಹಿ ವಿಲ್ ಬಿ ದ ವಿನ್ನರ್. ಬಿಕಾಸ್ ಯಾಕೆಂದರೆ ಈಗ 3 months ಆಫ್ ಒಂದು ಸ್ಪ್ಯಾನಲ್ಲಿ ಆಲ್ಮೋಸ್ಟ್ 12 ಲಕ್ಷ ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್, 1.3 million ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅವರಿಗೆ ಬಂದಿರುವಂಥದ್ದು. ಸೊ ಅಂದರೆ ಕ್ರೇಜ್ ಈಸ್ ಲೈಕ್ ವೆರಿ ರಿಯಲ್ ಕ್ರೇಜ್, ಅಂದರೆ ಗ್ರೌಂಡೆಡ್, ಅಂದರೆ ಈ ಲೆವೆಲ್ಗೆ ಒಂದು ಗ್ರೌಂಡ್ ಲೆವೆಲಲ್ಲಿ ಕ್ರೇಜ್ ಸೃಷ್ಟಿಯಾಗಿರೋದು ಒಬ್ಬ ಕಂಟೆಸ್ಟೆಂಟ್ಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಏನು ಅನ್ಸುತ್ತೆ ಈ ಬೆಳವಣಿಗೆ ಎಲ್ಲ ನೋಡಿದಾಗ? ಅವ್ನು ಕಲಾವಿದ, ಅವನು ಮಾತಾಡೋದ್ರಲ್ಲಿ ಅವ್ನು ಬರೀ ಅವ್ನು ಕ್ಯಾಮ್ರಾ ಇರ್ಬೇಕೇ ಅಂತಲ್ಲ, ಕ್ಯಾಮ್ರಾ ಇಲ್ಲ ಅಂದ್ರೂ ಹಂಗೆ ಇರೋದು. ಹೌದಾ? ಎವ್ರಿ ಫನ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಹೆಂಗೆ ಹೋಗುತ್ತೆ ಟೈಮು ಅಂತಾನೆ ಗೊತ್ತಿಲ್ಲ, ನಗ್ಸ್ತಾ ಇರ್ತಾನೆ. ಆ್ಯಂಡ್ ಹೀಸ್ ಗೊತ್ತು ಅವನಿಗೆ. ಲೈಕ್ ನನ್ನ ಪ್ರಕಾರ ಈ ಸೀಸನಲ್ಲಿ ಬಿಗ್ ಬಾಸ್ 12 ಸೀಸನ್ದು ವಿನ್ನರ್ಸ್ ಇದ್ದು ಅಲ್ಲಿ ಗಿಲ್ಲಿ ಇದ್ರೆ
ಈಗ ಗಿಲ್ಲಿ, ಹನುಮಂತ ಎಲ್ಲರೂ ವಿನ್ನರ್ಸನು 12 ಸೀಸನ್ ಅಷ್ಟು ಜನ ಇದ್ದಿದ್ರು ಗಿಲ್ಲಿನೇ ಗೆಲ್ತಿದ್ವಿ. ಹೌದಾ, ಅಷ್ಟು ಪೊಟೆನ್ಷಿಯಲ್ ಇದೆ ಅವರಲ್ಲಿ. ಪೊಟೆನ್ಷಿಯಲ್ ಮೀನಿಂಗ್ ಅವನು ಆ್ಯಕ್ಚುಲಿ. ಓಕೆ. ಸೊ ಬಟ್ ಅಂದರೆ ಅವ್ರಿಗೆ ಗೊತ್ತು ಅವ್ರು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ. ಈಸ್ ವೆರಿ ಬ್ರಿಲಿಯಂಟ್. ಮತ್ತು ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಪವರ್ ಕೂಡ ಇದೆ ಅಂತ ಅನ್ನಿಸ್ತು. ಅಂದರೆ ಅವರು ಹೇಳ್ಕೊತಾರೆ ಒಂದು ಟೈಮಲ್ಲಿ, ನಾನು ಹೊರಗಡೆ ಹೋಗೋಷ್ಟೊತ್ತಿಗೆ 1 ಮಿಲಿಯನ್ ಆಗಿಬಿಟ್ಟಿದ್ರೆ ಕಾವು ಅಂತ ಕಾವ್ಯ ಅವ್ರ ಹತ್ರ. ಅದು ಹಂಗೆ ಆಗೋಗಿದೆ, ಈಗ ಇನ್ನೂ ಜಾಸ್ತಿ ಆಗೋಗಿದೆ ಆ್ಯಕ್ಚುಲಿ. ಮತ್ತು ಅಂದರೆ ಓವರ್ ಆಲ್ ಈಗ ಕ್ರೇಜ್ ನೋಡುವಾಗಲೇ ಅನ್ರಿಯಲ್. ಇಲ್ಲಿ ತನಕ ನಾವು ನೋಡಲೇ ಇಲ್ಲ ಇಷ್ಟರ ಮಟ್ಟಿಗೆಲ್ಲ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಕ್ರೇಜ್ ಅಂತ. ಪ್ಲಸ್ ಆಲ್ಮೋಸ್ಟ್ 50 ಡೇಸ್ ಆಗುವಾಗಲೇ ಒಬ್ಬ ವಿನ್ನರ್ ಡಿಸೈಡ್ ಆಗೋಗಿತ್ತು. ಆ ಲೆವೆಲ್ಗೆ ಒಂದು ಕ್ರೇಜ್ ಆ್ಯಕ್ಚುಲಿ. ಸೊ ಅಂದರೆ ಹೊರಗಡೆ ನೀವು ಅವ್ರ ಜೊತೆ ಕಳೆದಿರುವಂತಹ ಸಮಯ, ಅವ್ರದ್ದು ಕ್ರಿಯೇಟಿವಿಟಿ ಬಗ್ಗೆ ಎಲ್ಲ ಹೇಳೋದಾದ್ರೆ. ಅಂದರೆ ನಾವು ಹೋಗಿದ್ವಿ ಲೈಕ್ ಎಲ್ಲ 4-5 ಡೇಸ್ ಬ್ಯಾಕ್ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ. ನಮ್ಮ ನಂದಗೋಕುಲ ಪ್ರಮೋಷನ್ಗೆ ಅಂತ ನಮ್ಮ ಇಡೀ ಟೀಮ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಎಲ್ಲರನ್ನೂ ನೋಡ್ತಾ ಇರ್ಬೇಕಾದ್ರೆ ಒಂದು 6-7 ಜನ ಇದ್ರು. ಯಾರು ಗಿಲ್ಲಿ, ಕಾವ್ಯ, ರಾಶಿಕಾ, ಮತ್ತೆ ರಘು ಅವರು, ಧನುಷ್ ಅವರು, ಧ್ರುವಂತು ಅವರೆಲ್ಲ ಇದ್ರು. ಅವರೆಲ್ಲರಲ್ಲೂ ಈ ಆಪ್ತ ಮಿತ್ರ ಅಲ್ಲಿ ವಿಷ್ಣುವರ್ಧನ್ ಅವರು ಕೆಳಗಡೆ ಇಳಿಬೇಕಾದ್ರೆ ಅವಿನಾಶ್ ಅವ್ರು ನೋಡ್ತಾರಲ್ಲ ಹಿಂಗೆ, ಈ ಮುಖದಲ್ಲಿ ಏನೋ ತೇಜಸ್ ಇದೆ ಅಂತ. ಆ ತೇಜಸ್ ಕಂಡಿದ್ದೆ ಗಿಲ್ಲಿಲಿ. ಗೆಲ್ತಾನೆ ಅಂತ ಅನ್ಸಿದ್ದೆ ನನಗೆ ಗಿಲ್ಲಿಲಿ. ಲೈಕ್ ಅವ್ನ ಕಾನ್ಫಿಡೆನ್ಸ್, ಏನಾರು ನಡೀಲಿ ನಾನು ಹಿಂಗೆ ಇರ್ತೀನಿ, ಹೇಳೋಣ ಅಂದ್ಬಿಟ್ಟು ಹಿಂಗೆ ಕುತ್ಕೋತಾನೆ ಗೊತ್ತಾ, ಹಿಂಗೆ ಅವನೇ ಗೆಲ್ಲೋದು ಅಂತ ಗೊತ್ತಾಗ್ಬಿಟ್ಟಿದೆ ಅದು. ಸೊ ಅಂದರೆ ಹೊರಗಡೆ ಹೇಳಿದ್ರಿ ಅವ್ರು ಹೊರಗಡೆನೂ ಹಾಗೆ ಇರ್ತಾರೆ ಅಂತ. ಏನು ಕ್ರಿಯೇಟಿವ್ ಆಗಿ ಅಂದರೆ ಅವ್ರ ಸ್ಪಾಂಟನಿಟಿ ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ಏನಾದ್ರು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಹೇಳೋದು. ಮೊನ್ನೆ ಅಷ್ಟೇ ಎವಿಕ್ಷನ್ ಬಗ್ಗೆ ಫೇಕ್ ಎವಿಕ್ಷನ್ ಆಗಿದ್ರೆ ಹೇಳಿದಾಗ ನಾನು ಎವಿಕ್ಟ್ ಆಗಿರ್ಬೋದು ಬಟ್ ಡಿಲೀಟ್ ಆಗಿಲ್ಲ ಅಂತ ಅಲ್ಲಲ್ಲೇ ಡೈಲಾಗ್ ಹೊಡೋದು ಸ್ಪಾಂಟೇನಿಯಸ್ ಆಗಿ. ಅದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ? ಈಗ ಲಾಸ್ಟಿಗಂತೂ ಅಂದರೆ ಇಲ್ಲಿ ತನಕ ಯಾವುದೂ ಒಂದು ಕಾಂಪಿಟೇಷನ್ ಥರನೇ ಇರಲಿಲ್ಲ. ಈಗ ಸುಮ್ಮನೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡೋ ಥರ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಆಡಿಯನ್ಸಿಗೆ ನೋಡುವಾಗ. ಅಶ್ವಿನಿ, ಧ್ರುವಂತು ಅವರು ಅನ್ನೋ ಥರ ಎಲ್ಲ. ಬಟ್ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ನೀವು ಅಂತ? ಆ ಸ್ಪಾಂಟನಿಟಿ ಬಗ್ಗೆ ಹೇಳ್ಬೇಕಾದ್ರೆ ಅವ್ನು ನಾರ್ಮಲ್ ಆಗಿ ಮಾತಾಡೋದೇ ಹಂಗೆ. ಅವನು ಲೈಕ್ ಇವತ್ತು ಏನು ಅಂತಂದ್ರೆ, ಇವಾಗ ಒಂದು ಪಾರ್ಟಿ, ಒಂದು ಚಿಕ್ಕ ಕಡೆ ಒಂದು ಪಾರ್ಟಿ ಮಾಡಿದ್ರೆ ಯಾರೋ ಒಬ್ರು ಜಾಸ್ತಿ ಕುಡ್ದಿದ್ದಾರೆ ಅಂದ್ರೆ ಅಲ್ಲೇ ಸ್ಪಾಂಟೇನೆ ಒಂದು ಹೇಳ್ತಾನೆ. ಅವ್ನು ಕೂಡ ಅವ್ನು ಫುಲ್ ನಶಾ PT ಉಷಾ ಅಂತಾನೆ ಅವನು. ಅಲ್ಲೇ ನಗು ಬಂದ್ಬಿಡುತ್ತೆ. ಅದು ಗಿಲ್ಲಿ ಮಾತಾಡೋದು ಹಂಗೆ, ಅಲ್ಲೇ ನಗು ಬಂದ್ಬಿಡುತ್ತೆ. ಸೊ ಆ ಸ್ಪಾಂಟೇನಿಟಿ ಕರ್ಕೊಂಡೋಗಿ ಮಜಾ ಟಾಕೀಸಲ್ಲಿ ಕೂರಿಸ್ಬೇಕು ಸುಜನ್ ಸರ್ ಜೊತೆ. ಓಕೆ, ಆ ಥರ. ಬಟ್ ಅಂದರೆ ಇವಾಗ ಅಂದರೆ ಅದ ಹೇಳಿದೆ, ಇಲ್ಲಿ ತನಕ ಏನೂ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ಕಾಂಪಿಟೇಷನ್ ಥರನೇ ಯಾರೂ ಇರಲಿಲ್ಲ. ಬಟ್ ಸುಮ್ಮನೆ ಇವಾಗ ಒಂಥರ ಇದೆಯೋ ಇಲ್ವೋ, ಸುಮ್ಮನೆ ಒಂಥರ ಕಾಂಪಿಟೇಷನ್ ಥರ ಲಾಸ್ಟಿಗೆ ಕ್ರಿಯೇಟ್ ಆದಂಗೆ ಆಗಿದೆ ಇವಾಗ. ಮತ್ತು ಕೆಲವೊಬ್ಬರು ಹೇಳ್ತಾರೆ ಅಂದರೆ ಅವರು ಬೇರೆಯವ್ರನ್ನ ಕೆಳಗೆ ಹಾಕಿ ಮಾತಾಡೋದು ಅದೊಂದು ಅದು ಆ್ಯಕ್ಚುಲಿ ಅದೊಂದು ಆಟನ, ಅವ್ನು ಬರೀ ಕಾಮಿಡಿಯನ್ ಅದು ಇದು ಅಂತೆಲ್ಲ ಹೇಳ್ತಾರೆ. ಏನು ಹೇಳ್ತೀರಾ ಅಂಥವ್ರಿಗೆ ಅಂತ? ಎಂಡ್ ಆಫ್ ದ ಡೇ ವಿನ್ ಆಗೋದಷ್ಟೇ. KGF ಅಲ್ಲಿ ಹೇಳಿದಾರಲ್ಲ ಡೈಲಾಗ್, ಗ್ರೀಡ್ ಇಸ್ ಗುಡ್, ಗ್ರೀಡ್ ಇಸ್ ಪ್ರೋಗ್ರೆಸ್. ಸೊ ಗ್ರೀಡಿನೆಸ್ ಇರಬೇಕು, ಬೇರೆಯವ್ರನ್ನ ಕೆಳಗಾಕ್ಬೇಕು, ತುಳಿಬಾರ್ದು. ಕೆಳಗಾಕಿ ನಾವು ಗೆಲ್ಲಬೇಕು ಕಾಂಪಿಟೇಷನ್ ರೀತಿಲಿ ಅಂದಾಗ ಕೆಳಗೆ ಹಾಕ್ಲೇಬೇಕು. ಬಟ್ ಅವ್ರು ಕೆಳಗೆ ಹಾಕಿ ಕಾಮಿಡಿ ಮಾಡ್ತಿದ್ದಾರೆ ಅಷ್ಟೇ, ಅದೇ ಅದರಲ್ಲಿ ಏನು ತಪ್ಪಿದೆ. ಸೊ ಓವರ್ ಆಲ್ ನಿಮ್ಮ ಪ್ರಕಾರ ಅವರೇ ಗೆಲ್ತಾರೆ ಅಂತ? ಅವರೇ ಗೆಲ್ಲಬೇಕು. ಓಕೆ, ಈಸ್ ಡಿಸರ್ವಿಂಗ್. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಚಿಕ್ಕ ದಣಿ ಸದ್ಯಕ್ಕೆ ಆ್ಯಸ್ ಆಫ್ ನಾವು ಗೊತ್ತಿಲ್ಲ ಏನು ಎಕ್ಸಾಕ್ಟ್ಲಿ ಹೆಸರು ಅಂತ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ಬೋದು ಪ್ರೇಕ್ಷಕರಿಗೆ. ಒಳ್ಳೇದಾಗಲಿ. ಈ ಸಿನಿಮಾದಿಂದ ಇನ್ನಷ್ಟು ಆಫರ್ಸ್ ನಿಮಗೆ ಒಳ್ಳೆ ರೀತಿಯಲ್ಲಿ ಬರೋ ಥರ ಆಗಲಿ. ಆಲ್ ದ ಬೆಸ್ಟ್ ನಿಮಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅಭಿದಾಸ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.